ರಾಜ್ ಪಾರ್ವತಿಯವರ ಪ್ರೇಮದ ಕಾಣಿಕೆ. 5ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕ ಪ್ರವೇಶಿಸಿ ಎಲ್ಲರ ಮನಸೂರೆಗೊಂಡಿದ್ದ ಹುಡುಗ ಪುನೀತ್ ರಾಜ್ಕುಮಾರ್. ಆ ನಟನೆಗೊಂದು ಕೌಶಲವಿತ್ತು, ಅಭಿನಯಕ್ಕೊಂದು ಗಾಂಭೀರ್ಯವಿತ್ತು. ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಕಾದು ಕುಳಿತಿತ್ತು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. 10ನೇ ವಯಸ್ಸಿನಲ್ಲಿಯೇ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಜಾತ್ರೆ ದಿವಸ ಕೊಮ್ಮ ಕಡಿಯೋ ಟೈಮಿನಲ್ಲಿ ಬೇಡಿ ಭತ್ತ ಫೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಗೂ ಬೋರಾಗೋಯ್ತು. ನೋಡುವವರೆಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಗೂ ಸೀಸನ್ ಇಲ್ಲ. ಹೆಸರೋದಿದ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ಗುಪ್ಪಿಕಪ್ಪ. Jackie, 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 Jackie. Jackie Rama, Jackie Kuku, Jackie, 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 Jackie. Nana genius, Urdasri salati da baba. Ye bisirina, alu gaddena, gode hallina. ಯಾವಾನಿಗ್ ಗೊತ್ತು ಏನು ಮಾಡೋದು, ಇದಲ್ಲ ಅದು ಬಿಸಿರಿನ ಆಲೂಗಡ್ಡೆನ ಗೋಡೆ ಹಲ್ಲಿನ ಯಾವಾನಿಗ್ ಗೊತ್ತು ಏನು ಮಾಡೋದು. ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು ಏನು ಹೇಳೋದು. ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ಇದೆಲ್ಲ ಖಾಲಿ ಒಂದು ಸಣ್ಣ ಕಲ್ಲು ಬಿದ್ದೋಯ್ತು. The girl was bad, the girl was dangerous. Say, go, you wanna me like bad, and wanna do, and wanna ring like mad. ಗೋಣಿ ಆಗದ ಹೃದಯಾನ ಹೂವಿನಂಗಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮೆ ಬೇಕಿತ್ತ. Let's go. ಅಪ್ಪಿ ನನ್ನನ್ನು ಇವಳು ಅಪ್ಪಿಕೊಂಡಾಗ ಒಳ್ಳೆ ಬಾಗೆ ಹುಡುಕೊಳ್ಳೋ ಕ್ಯಾಮೆ ಬೇಕಿತ್ತ. ಓಡಿ ಹೋಗೋ ಹೃದಯಕ್ಕೊಂದು ಬೇಕು ಬೇಕಿತ್ತ. ಇವಳ ನೋಡೋದಕ್ಕೆ ಒಂದು ಎಕ್ಸ್ಟ್ರಾ ಕಣ್ಣು ಬೇಕಿತ್ತ. ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ. ಅಲ್ಲ, ಗೊತ್ತಿಲ್ಲದೆ ಕೇಳ್ತೀನಿ, ಈ ಗಂಡಸರು ಫ್ರೆಂಡ್ಸ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಅಪ್ಪ ಅಂದ್ರೆ ಬರೀ ಅಪ್ಪನೇ, ಅಮ್ಮ ಅಂದ್ರೂ ಅಷ್ಟೇನೆ. ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಸರ್. ಗಲ್ಲು ಗಲ್ಲೆನುತಾವ್ ದೋಸ್ತಿ, ಗಲ್ಲು ಗಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತಾವ್. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತಾವ್ ಗೆಜ್ಜೆ. ಈಗ
ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೋಣೆಯುಸಿರು ಎಳೆದಿದ್ದಾರೆ. ಮಾಡಿ ಮೊಬೈಲ್ ಇಂದ ಬ್ಯಾಕ್ ಸೈಡ್ ಬೆಳಕಾಗೆ ಇದ್ದನು ಪ್ಲೀಸ್. ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಮುತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಮನಸ್ಸು ದೇಹ ಯಾವುದು ಕೂಡ ಅಪ್ಪು ಇನ್ನಿಲ್ಲ ಅನ್ನೋ ಒಪ್ಕೋತಾನೆ ಇಲ್ಲ. ಆ ಕ್ಷಣದಲ್ಲಿ ಹಿಡಿದ ಒಂದು ಶೋಕ ಇನ್ನು ಬಿಟ್ಟೇ ಇಲ್ಲ. ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಿಗೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. इसलिए मेरी लड़की लिटलाहट से पढ़कर ही अभी गवर्नमेंट सीट पाकर मेडिकल फील्ड में है. मेरी बहन